ಎವ್ರಿವನ್ ವೆಲ್ಕಮ್ ಟು ನೀಲಾ ಕ್ರಿಯೇಷನ್. ಫ್ರೆಂಡ್ಸ್, ನಾನಿವತ್ತು ಸ್ಲಾಂಟಿಂಗ್ ಲೈನ್ ಕ್ರೋಶಾ ಹೇಗೆ ಹಾಕೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ 6 ಎಳೆ ದಾರ ತೊಗೊಂಡ್ಬಿಟ್ಟು ಈ ಥರ ಗಂಟು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದು 11 ನಂಬರ್ ಕ್ರೋಶಾ ನೀಡಲ್ ತೊಗೊಂಡಿದ್ದೀನಿ. ಆಮೇಲೆ ಗೋಲ್ಡನ್ ಕಲರ್ ಬೀಡ್ಸು, ಈ ಥರ ಬೀಡ್ಸ್ ತೊಗೊಂಡಿದ್ದೀನಿ ಚಿಕ್ಕದಾಗಿರೋದು. ಫ್ರೆಂಡ್ಸ್, ಯಾರೆಲ್ಲ ನನ್ನ ವೀಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡಿ. ನೋಡಿ, ನಾನು ಮೊದಲಿಗೆ ಬಟ್ಟೆಗೆ ಒಂದು ಲಾಕ್ ಮಾಡ್ಕೊತಿದ್ದೀನಿ. ಈ ಥರ ಲಾಕ್ ಮಾಡಿಕೊಂಡು ನೋಡಿ, ಇನ್ನೂ ಒಂದು ಸಲ ನಾನು ಲಾಕ್ ಮಾಡ್ಕೊತೀನಿ. ಈ ಥರ ಲಾಕ್ ಮಾಡ್ಕೊಂಬಿಟ್ಟು ನಾನಿವಾಗ 2 ಚೈನ್ ಹಾಕ್ತಿದ್ದೀನಿ. ಈ ಥರ 2 ಚೈನ್ ಹಾಕ್ಬಿಟ್ಟು ನೀಡಲ್ ಮೇಲೆ ದಾರ ತಗೊಂಡು ಅದ್ರ ಪಕ್ಕದಲ್ಲೇ ಈ ಥರ ನೋಡಿ, ಎರಡರಲ್ಲಿ ಒಂದು ಈ ಥರ ಆಗುತ್ತೆ. ಇದಾದಮೇಲೆ ನಾನು ಇಲ್ಲಿ ಒಂದು ಬೀಡ್ಸ್ ಹಾಕ್ಕೊತಿದ್ದೀನಿ. ನೋಡಿ, ಈ ಥರ ಬೀಡ್ಸ್ ಹಾಕ್ಕೊಂಡು ನಾನು ಒಂದು ಲಾಕ್ ಮಾಡ್ಕೊತಿದ್ದೀನಿ. ಈ ಥರ ನೋಡಿ, ನಾನು ಬೀಡ್ಸ್ನ ಲಾಕ್ ಮಾಡ್ಕೊಂಡಲ್ವ, ಅದ್ರ ಮೇಲ್ಗಡೆ ಇನ್ನೂ ಒಂದು ಚೈನ್ ಹಾಕ್ಕೊತಿದ್ದೀನಿ. ಇನ್ನೊಂದು ಚೈನ್ ಹಾಕ್ಕೊಂಬಿಟ್ಟು ನೀಡಲ್ ಮೇಲೆ ದಾರ ತಗೊಂಡು ಇಲ್ಲಿ ಗ್ಯಾಪ್ ಇರುತ್ತಲ್ವ, ಕಂಬದ ಮಧ್ಯೆ ಗ್ಯಾಪಲ್ಲಿ ನಾನು ತಗೊಂಡು ಈ ಥರ ನೋಡಿ, ನೀಡಲ್ ಮೇಲೆ ದಾರ ಈ ಥರ ಕಂಬದ ಮಧ್ಯದಲ್ಲಿ ನಾನು ಒಂದು ಸಲ ದಾರ ತಗೊಂಡು ಎರಡರಲ್ಲಿ ಒಂದು ಈ ಥರ ನೋಡಿ, ಮತ್ತೆ ಸೂಜಿ ಮೇಲೆ ದಾರ ತಗೋಬೇಕು. ಎರಡರಲ್ಲಿ ಒಂದು ಇದೇ ಥರ 4 ಕಂಬ ಹಾಕ್ತೀನಿ ನಾನು. ನೋಡಿ, ಈ ಥರ ಬರುತ್ತೆ. ನೋಡಿ, ಈ ಥರ ಬಂತಲ್ವ ಇವಾಗ. ನೋಡಿ, ಈ ಥರ ಡಿಸೈನ್ ಬರುತ್ತೆ. ಇದು ನೀಡಲ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡ್ಕೊಂಬಿಟ್ಟು ನೋಡಿ, ಸೂಜಿ ಮೇಲೆ ದಾರ ತಗೊಂಡು ನೀಡಲ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ನಾವು ಬಟ್ಟೆ ಒಳಗಿಂದ ಎರಡರಲ್ಲಿ ಒಂದು ಈ ಥರ ಇದು ತಗೋಬೇಕು. ಈ ಥರ ಆದಮೇಲೆ ಒಂದು ಚೈನ್ ಹಾಕ್ಕೊಂಡು ನೋಡಿ, ತಿರ್ಗಾ ನಾನು ಒಂದು ಬೀಟ್ ಹಾಕ್ಕೊತಿದ್ದೀನಿ. ಇಲ್ಲಿ ಬೀಡ್ ಹಾಕ್ಕೊಂಡು ಒಂದು ಲಾಕ್ ಮಾಡ್ಕೊತಿದ್ದೀನಿ. ಲಾಕ್ ಮಾಡ್ಕೊಂಬಿಟ್ಟು ಮತ್ತೆ ತಿರ್ಗಾ ಒಂದು ಚೈನು, ಮತ್ತು ನೀಡಲ್ ಮೇಲೆ ದಾರ ತಗೊಂಡು ಕಂಬದ ಮಧ್ಯದಿಂದ ನೋಡಿ, ಈ ಥರ ಹೋಗಿ ಎರಡರಲ್ಲೊಂದು ಮತ್ತೆ ಒಂದು ಕಂಬ ಆಗುತ್ತೆ. ಇದೇ ಥರ ನಾನು 4 ಕಂಬ ತಗೋಬೇಕು. ಕಂಬದ ಮಧ್ಯದಲ್ಲಿ ಹೋಗಿ ಈ ಥರ ಬರುತ್ತೆ ನೋಡಿ. ಇದೇ ಥರ ನೋಡಿ, ಮತ್ತೆ ನೀಡಲ್ ಮೇಲೆ ದಾರ ತಗೊಂಡು ನೀಡಲ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡ್ಕೊಂಬಿಟ್ಟು ನಾವು ಲಾಕ್ ಮಾಡ್ಕೋಬೇಕು. ಈ ಥರ ಲಾಕ್ ಮಾಡಿಕೊಂಡು ನೋಡಿ, ಈ ಥರ ಲಾಕ್ ಮಾಡಿಕೊಂಡು ನಾನು ಒಂದು ಚೈನ್ ಹಾಕ್ಕೊತೀನಿ. ಒಂದು ಚೈನ್ ಹಾಕ್ಕೊಂಬಿಟ್ಟು ಒಂದು ಬೀಡ್ ಹಾಕ್ಕೊಂಡು ಆದಮೇಲೆ ಒಂದು ಲಾಕ್ ಮಾಡ್ಕೋಬೇಕು. ಮತ್ತೆ ತಿರ್ಗಾ ಒಂದು ಚೈನ್ ಆದಮೇಲೆ ಮತ್ತೆ ಸೂಜಿ ಮೇಲೆ ದಾರ ತಗೊಂಡು ನೋಡಿ, ಕಂಬದ ಮಧ್ಯದಲ್ಲಿ ಹೋಗ್ಬಿಟ್ಟು ಈ ಥರ
ಎರಡರಲ್ಲಿ ಒಂದು ದಾರ ಇದು ಮಾಡ್ಕೋಬೇಕು. ನೋಡಿ ಈ ಥರ ಸೂಜಿ ಮೇಲೆ ದಾರ ತಗೊಂಡು ಇದೇ ಥರ ಫುಲ್ ಸೀರೆಗೆ ಹಾಕ್ಕೋಬೋದು. ಒಂದು ಲಾಕು, ನೆಕ್ಸ್ಟ್ ಒಂದು ಬೀಡ್ಸ್ ಹಾಕ್ಕೋಬೇಕು. ನೋಡಿ ಈ ಥರ ಬೀಡ್ಸ್ ಹಾಕ್ಕೊಂಡು ಇಲ್ಲಿಗೆ ಒಂದು ಲಾಕ್ ಮಾಡ್ಕೋಬೇಕು. ಈ ಥರ ಲಾಕ್ ಮಾಡಿಕೊಂಡು ಸೂಜಿ ಮೇಲೆ ದಾರ ತಗೊಂಡು ಈ ಥರ ಎರಡರಲ್ಲಿ ಒಂದು ಮಾಡಿಕೊಂಡು ಇದೇ ಥರ 4 ಕಂಬ ಹಾಕ್ಕೋಬೇಕು. ನೋಡಿ ಈ ಥರ ಆದಮೇಲೆ ನಾನು ಇಲ್ಲಿಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ಈ ಥರ ಲಾಕ್ ಮಾಡ್ಕೊಂಡ್ಮೇಲೆ ಮತ್ತೆ ನಾನು 2 ಚೈನ್ಸ್ ಹಾಕ್ಕೊತಿದ್ದೀನಿ. ಈ ಥರ 2 ಚೈನ್ಸ್ ಹಾಕ್ಕೊಂಬಿಟ್ಟು ನೋಡಿ ಇಲ್ಲಿಗೆ ನಾನೀಗ ಕಟ್ ಮಾಡ್ತಿದ್ದೀನಿ. ಕಟ್ ಮಾಡಿಬಿಟ್ಟು ಇದನ್ನು ಈ ಥರ ಗಂಟು ಲಾಕ್ ಮಾಡ್ಕೊಂಬಿಡಬೇಕು. ಲಾಕ್ ಮಾಡಿಕೊಂಡು ಇಲ್ಲಿಗೆ ನಮ್ಗೆ ಎಲ್ಲಿಗೆ ಬೇಕೋ ಅಲ್ಲಿಗೆ ಕಟ್ ಮಾಡಿಕೊಂಡ್ರೆ ಆಯಿತು. ನೋಡಿ ಫ್ರೆಂಡ್ಸ್ ಈ ಥರ ಬರುತ್ತೆ. ಸ್ಲಾಂಟಿಂಗ್ ಲೈನು ವಿತೌಟ್ ಕುಚ್ಚಿದು, ನೀವು ಕುಚ್ಚಬೇಕಾದ್ರೂ ಹಾಕ್ಕೋಬೋದು ಮಧ್ಯದಲ್ಲಿ. ಹೇಗಿದೆ ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.